ಕುಮಟಾ ತಾಲೂಕಿನ ಗೋಕರ್ಣದ ಪುರಾಣ ಪ್ರಸಿದ್ಧ ಶ್ರೀ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿಯ ಇಬ್ಬರು ಸದಸ್ಯರ ವಿರುದ್ಧ ನೀಡಲಾದ ದೂರಿನ ತನಿಖಾ ಪ್ರಕ್ರಿಯೆಯನ್ನು ಸಾರ್ವಜನಿಕಪಡಿಸುವಂತೆ ದೂರುದಾರರಾದ ಪ್ರಸನ್ನ ಜೋಗ್ಭಟ್ ಅವರು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ನ್ಯಾಯಮೂರ್ತಿ ಕೃಷ್ಣ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕುಮಟಾ ತಾಲೂಕಿನ ಗೋಕರ್ಣದ ಪುರಾಣ ಪ್ರಸಿದ್ಧ ಶ್ರೀ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿಯ ಕಾರ್ಯದರ್ಶಿ ಕುಮಟಾ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ ಬಗ್ಗೆ ಉಲ್ಲೇಖಿಸಿರುವ ದೂರುದಾರರು ದೇವಸ್ಥಾನ ಸಮಿತಿ ಸದಸ್ಯರಾದ ವೆ ಪರಮೇಶ್ವರ ಪ್ರಸಾದ್ ರಮಣಿ ಮತ್ತು ಮಹೇಶ್ ಹಿರೇಗಂಗೆ ಅವರ ಮೇಲೆ ಹಾಗೂ ಸಮಿತಿಯ ಸ್ಥಳೀಯ ಸದಸ್ಯರ ಅಪಾರದರ್ಶಕ ವ್ಯವಹಾರಗಳ ಬಗ್ಗೆ ಈಗಾಗಲೇ ಸವಿವರವಾಗಿ ಅರ್ಜಿ ಮೂಲಕ ತನಿಖೆಗೆ ಮನವಿ ಮಾಡಿಕೊಂಡಿದ್ದು ಇರುತ್ತದೆ. ಆದರೆ ನಾನು ಮನವಿ ನೀಡಿ ಹಲವು ತಿಂಗಳಾದರೂ ಈ ಬಗ್ಗೆ ಸಮಿತಿ ಕಾರ್ಯದರ್ಶಿ ಅವರಿಂದ ಉತ್ತರ ಬರಲಿಲ್ಲ. ಕೆಲವು ದಿನಗಳ ಹಿಂದೆ ಅವರನ್ನು ಭೇಟಿ ಮಾಡಿ ದೂರುದಾರನಾದ ನನಗೆ ಈ ಬಗ್ಗೆ ಲಿಖಿತ ಉತ್ತರಕ್ಕೆ ಕೇಳಿಕೊಂಡಿದ್ದು ಇರುತ್ತದೆ. ಇದರ ಜೊತೆಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಆದರೂ ನನಗೆ ತನಿಖೆ ಫಲಿತಾಂಶ ಒದಗಿಸಲು ವಿನಂತಿಸಿದ್ದೇನೆ. ಆದರೆ ಇವುಗಳ ಬಗ್ಗೆ ಯಾವುದೇ ಸಮಜಾಯಿಷಿಯನ್ನು ಅವರು ನೀಡಿದ್ದು ಇರುವುದಿಲ್ಲ. ಇದರಿಂದಾಗಿ ತನಿಖೆಯ ಯಾವುದೇ ಮಾಹಿತಿಯನ್ನು ದೂರುದಾರನಾದ ನನಗೆ ಅವರು ಪ್ರತ್ಯಕ್ಷವಾಗಿ ನಿರಾಕರಿಸಿದಂತಾಗಿದೆ. ಇವೆಲ್ಲವುಗಳಿಂದ ಮಂದಿರ ಸಮಿತಿಯ ಸ್ಥಳೀಯ ಸದಸ್ಯರ ವಿರುದ್ಧ ನಾನು ಮಾಡಿರುವ ಆಪಾದನೆಗಳ ಒಟ್ಟಾರೆ ತನಿಖೆ ಅಯೋಮಯವಾಗಿದ್ದು, ಈ ಸಂಬಂಧ ಸಮಿತಿಯ ಅಧ್ಯಕ್ಷರಾದ ತಾವುಗಳು ಸೂಕ್ತ ಪರಿಶೀಲನೆ ನಡೆಸಲು ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ದೂರಿನಲ್ಲಿ ತಿಳಿಸಿದ ಸ್ಥಳೀಯ ಸದಸ್ಯರ ಅಪಾರದರ್ಶಕ ಹಣಕಾಸಿನ ವ್ಯವಹಾರ 5 ಲಕ್ಷಕ್ಕಿಂತ ಹೆಚ್ಚು ಹಣದ ಕಾಮಗಾರಿ ನಡೆಸಿದರೆ ಕಡ್ಡಾಯವಾಗಿ ಟೆಂಡರ್ ಕರೆಯಬೇಕು ಎಂಬ ನಿಯಮ ಇದ್ದರೂ ಅದನ್ನು ಲೆಕ್ಕಿಸದೆ ಪುರಾತತ್ವ ಇಲಾಖೆ ಪರವಾನಗಿ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಯಾವುದೇ ಟೆಂಡರ್ ಕರೆಯದೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿರುವುದು ಮತ್ತು ಮಂದಿರದ ಬಳಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಧನ ಸಂಗ್ರಹ ಇದ್ದರೂ ಹೊರ ಮೂಲಗಳಿಂದ ಸಂಸ್ಥೆಯೊಂದರಿಂದ ಸಹಾಯ ರೂಪದಲ್ಲಿ ಮತ್ತು ಸಾಲದ ರೂಪದಲ್ಲಿ ಹಣ ಪಡೆದ ಔಚಿತ್ಯ ಮತ್ತು ಇತ್ಯಾದಿಗಳ ಕುರಿತು ತಾವುಗಳು ಸೂಕ್ತ ಪರಿಶೀಲನೆ ನಡೆಸಿ ನನಗೆ ಮತ್ತು ಶ್ರೀ ಮಂದಿರದ ಸಮಸ್ತ ಭಕ್ತರಿಗೆ ನ್ಯಾಯ ದಯಪಾಲಿಸುವಂತೆ ಪ್ರಸನ್ನ ಅವರು ತಮ್ಮ ಮನವಿಯಲ್ಲಿ ವಿನಂತಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.